ವೆಲ್ಕಮ್ ಟು ಮನಿ ಉಚಾ ಕುಕಿಂಗ್ ಚಾನಲ್. ಇವತ್ತು ನಾವು ಬಾಸುಂಡಿ ಸ್ವೀಟ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಇದು ಮಾಡೋಕ್ಕೆ ತುಂಬಾ ಸುಲಭ, ತುಂಬಾ ರುಚಿಕರವಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಮನೇಲಿ ತುಂಬ ಹಾಲು ಮಿಕ್ಕಿತ್ತು ಅಂದರೆ ಈ ಥರ ಹಾಲನ್ನ ಕಾಯಿಸಿಟ್ಟಿರ್ತೀರ ಅಲ್ವಾ. ಇದು ಆ್ಯಕ್ಚುಲಿ ಹಾಲು ಕಾಯಿಸಿಟ್ಟಿರೋದು. ಇದು ಇವಾಗ ಏನದು ಇನ್ನೊಂದು ಚೂರು ಕಾಯಿಸ್ತಾ ಇದ್ದೀವಿ. ಇದಕ್ಕೆ ಚೆನ್ನಾಗಿ ಹಾಲು ಕಾಯಬೇಕು. ಹಾಲು ಕಾಯ್ದು ಕೆನೆ ಕಟ್ಟುತ್ತಲ್ಲ, ಆ ಕೆನೆ ಎಲ್ಲನೂ ಇದಕ್ಕೆ ಹಾಕಿ ಸ್ಟಿರ್ ಮಾಡ್ಕೊಂಡು ಹೋಗ್ಬೇಕು. ಆನಂತರ ಇದು ಬ್ರೆಡ್, ಎರಡು ಬ್ರೆಡ್ನ ಹಾಕ್ತಾ ಇದ್ದೀವಿ ನಾವು. ನೀವು ತುಂಬ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಬ್ರೆಡ್ನ ಯೂಸ್ ಮಾಡ್ಕೊಳ್ಬೋದು. ನಾವು ಬರೀ ಒಂದು ಅರ್ಧ ಲೀಟರ್ ಇಷ್ಟು ಅಷ್ಟೇ ಹಾಲು, ಆ ಹಾಲಲ್ಲಿ ಮಾಡ್ತಾ ಇದ್ದೀವಿ ನಾವು. ನೋಡಿ, ಹಾಲಿನ ಕೆನೆ ಎಲ್ಲ ಇರುತ್ತಲ್ವ, ಅದೇನು ತೆಗಿಬಾರ್ದು. ಅದರಲ್ಲೇ ಹಾಕ್ಬಿಟ್ಟು ಈ ಬ್ರೆಡ್ನ ಪೌಡ್ರ್ ಮಾಡಾದರೂ ಹಾಕ್ಬೋದು ನೀವು, ಇಲ್ಲಾಂದರೆ ಕೈಯಲ್ಲಿ ಈ ಥರ ಕಟ್ ಮಾಡಿ ಆದ್ರೂ ಹಾಕ್ಬೋದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ಚರ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಯಿಸ್ಬೇಕಿದು. ಒಂದು 10 ರಿಂದ 20 ನಿಮಿಷ ಆದರೂ ಕಾಯಲೇಬೇಕಿದು. ಹಾಲು ಸ್ವಲ್ಪ ಇಂಗಬೇಕು. ಅಂದರೆ ಇವಾಗ ಎಷ್ಟವರೆಗೂ ಇರುತ್ತೋ ಕ್ವಾಂಟಿಟಿ, ಆ ಕ್ವಾಂಟಿಟಿಗಿಂತ ಸ್ವಲ್ಪ ಕೆಳಗೆ ಕ್ವಾಂಟಿಟಿವರೆಗೂ ಬರಬೇಕು. ಆವಾಗಲೇ ಇದು ಚೆನ್ನಾಗಿ ಬರೋದು. ನಂತರ ಇದಕ್ಕೆ ಸಕ್ಕರೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಹಾಕೊತಾ ಇದ್ದೀವಿ. ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕೊತಾ ಇದ್ದೀವಿ ನಾವು. ನೀವು ಬೇಕಂದರೆ ಟೇಸ್ಟ್ ನೋಡ್ಕೊಂಡು ಹಾಕೊಬೋದು. ಬ್ರೆಡ್ಡು ಸಹ ಟೇಸ್ಟ್ ಸ್ವೀಟ್ ಇರುತ್ತಲ್ವ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ತುಂಬ ಏನು ಕಷ್ಟವಾದ ರೆಸಿಪಿ ಅಂತೂ ಅಲ್ಲವೇ ಅಲ್ಲ. ಇದು ನೀವು ಅಕಸ್ಮಾತ್ ಏನಾದರೂ ಪಾರ್ಟಿ ಮಾಡ್ತಾ ಇದ್ದೀರಾ ಅಂದರೆ ಬೆಳಗ್ಗೆನೇ ಮಾಡಿ ಇಟ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟ ಅಂದರೆ ಸಾಯಂಕಾಲದಷ್ಟೊತ್ತಿಗೆ ಚೆನ್ನಾಗಿ ಹಾರೋಗುತ್ತಲ್ಲ. ಪಾರ್ಟಿ ಮಾಡೋ ಟೈಮ್ಗೆ ನೀವು ತಣ್ಣಕ್ಕೆ ಈ ಬಾಸುಂಡಿ ಸ್ವೀಟ್ನ ಹಾಕಿ ಕೊಟ್ಬಿಟ್ಟ ಅಂದರೆ ತುಂಬ ರುಚಿಕರವಾಗಿರುತ್ತಲ್ವ. ತುಂಬ ಇಷ್ಟಪಟ್ಟು ತಿಂತಾರೆ ಜನ. ಯಾರ್ಯಾರು ನೆಂಟರು ಬರ್ತಾರೋ ಅವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಧ್ಯೆ ಈ ಥರ ಒಂಚೂರು ಸ್ಟಿರ್ ಮಾಡ್ಕೊತಾ ಇರಿ. ಹಾಲು ಏನಾದರೂ ಕೆನೆ ಏನಾದರೂ ಬಂತು, ಕುದಿಸ್ಬೇಡಿ ಜಾಸ್ತಿ. ಚೆನ್ನಾಗಿ ಕೆನೆ ಬಂತು ಅಂದರೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಮಿಕ್ಸ್ ಮಾಡ್ತಾ ಏನಾಗುತ್ತೆ, ಹಾಲು ಸ್ವಲ್ಪ ಇಂಗುತ್ತೆ. ಹಾಲು ಸ್ವಲ್ಪ ಇಂಗಿದ ತಕ್ಷಣ ಇದು ಸ್ವಲ್ಪ ಒಂಚೂರು ಗಟ್ಟಿ ಆಗುತ್ತೆ. ಆಫ್ ಮಾಡಿದ್ಮೇಲೆ ಇನ್ನೂ ತುಂಬ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಏಲಕ್ಕಿ, 2 ಏಲಕ್ಕಿನ ಸಣ್ಣಕ್ಕೆ ಕುಟ್ಬಿಟ್ಟು ಹಾಕೊತಾ ಇದ್ದೀವಿ. ನೀವು ಅಕಸ್ಮಾತ್ ನಿಮ್ಮ ಮನೇಲಿ ಟೀ ಎಲ್ಲರೂ ಜಾಸ್ತಿ ಕುಡಿತೀರಾ ಅಂದರೆ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ, ಅದನ್ನೇ ಸ್ವಲ್ಪ ಹಾಕಿದ್ರೆ ಸಾಕು. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಒಂದು 3 ರಿಂದ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವಾಗ ಒಂದ್ಸತಿ ನೋಡಿ, ಸ್ವಲ್ಪ ಹಿಂಗಬೇಕು. ಮಧ್ಯೆ ಈ ಥರ ಹಾಲಿನ ಕೆನೆ ಏನಾದರೂ ಕಟ್ಟಿರೋದಿತ್ತು ಅಂದರೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಬೇಸಿಕಲಿ ಇದು ಇಂಗಬೇಕಷ್ಟೇ. ಹಾಲು ಕುದಿಬಾರ್ದು ಜಾಸ್ತಿ, ಇಂಗಬೇಕು. ಮಧ್ಯೆ ಈ ಥರ ಕೈ ಆಡಿಸ್ತಾ ಇರಬೇಕು. ತುಂಬಾ ಸುಲಭ ಮಾಡೋದಕ್ಕೆ. ನೀವು ಇದನ್ನು ಹಾಲು ಕಾಯಕ್ಕೆ ಇಟ್ಬಿಟ್ಟು ನೀವು ಬೇಕಾದರೆ ಬೇರೆ ಕೆಲಸ ಮಾಡ್ಕೊಂಡಾದ್ಮೇಲೂ ಇದು ಚೆನ್ನಾಗಿ ಮಧ್ಯ ನೀವು ತಿರುಗಿಸ್ತಾ ಕೈ ಆಡಿಸ್ತಾ ಇದ್ರಿ ಅಂದರೆ ಇದು ಹಾಲಿನ ಕಲರು ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಇಂಗಿಸ್ಬೇಕು. ನೋಡಿ, ಇದು ಈ ಕನ್ಸಿಸ್ಟೆನ್ಸಿಗೆ, ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬಂತು ಅಂದ ತಕ್ಷಣವೇ ಸ್ವಲ್ಪ ಗಟ್ಟಿ ಇರಬೇಕು, ಜಾಸ್ತಿ ಗಟ್ಟಿ ಆಗಬಾರ್ದು. ಆವಾಗ ಆಫ್ ಮಾಡಿಬಿಡಿ ಸ್ಟವ್ನ. ನಂತರ ತಣ್ಣಗಾದ ನಂತರ ನೀವು ಓಪನ್ ಮಾಡಿದಾಗ ನೋಡಿ, ಸ್ವಲ್ಪ ಹಾಲು ಕೆನೆ ಕಟ್ಟಿರುತ್ತಲ್ಲೋ, ತಣ್ಣಗಾದ ನಂತರ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡಿ. ಅಷ್ಟೇ, ಬಾಸುಂಡಿ ಸ್ವೀಟ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.